ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇದು ದೇಶವನ್ನ ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂತ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನರ ಆಸ್ತಿ ವೆಲ್ತ್ ಇತ್ಯಾದಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಿಮ್ ಕಡೆ 2 ವೆಹಿಕಲ್ ಇತ್ತು ಅಂತಂದ್ರೆ 1 ವೆಹಿಕಲ್ ಕಸ್ಕೊಳ್ತಾರೆ. ಅವ್ರ ಮ್ಯಾನಿಫೆಸ್ಟೋ ದಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಲೈಕ್ ದಟ್. ನಿಮ್ಮ ಹತ್ರ 2 ಮನೆ ಇತ್ತು, ನೀವೊಂದು ಬಾಡಿಗೆ ಕೊಟ್ಟು ಏನೋ ಒಂದು ನೀವು ಕಷ್ಟಪಟ್ಟು ಇನ್ಕಮ್ ಮಾಡಿ ಬಾಡಿಗೆ ಕೊಟ್ಟು ಒಂದು ಪರ್ಮನೆಂಟ್ ಇನ್ಕಮ್ ಅನ್ನು ಮಾಡ್ಕೊಂಡಿದ್ರೆ ಆ ಮನೆ ಕಸ್ಕೋತಾರೆ. ಕಾಂಗ್ರೆಸ್ ಪಾರ್ಟಿ ಯಾರು ದೇಶಕ್ಕೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದು ಮಿಡಲ್ ಕ್ಲಾಸ್ ಇರ್ಬೋದು, ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಬಡವರಿಗೆ ಏನ್ ಮಾಡ್ಬೇಕು ಅದು ಸರ್ಕಾರದ ಕರ್ತವ್ಯ, ಅದನ್ನ ಮಾಡೇ ಮಾಡ್ತೀವಿ ನಾವು. ಆದ್ರೆ ಈ ರೀತಿಯಾದಂತಹ ಒಂದು ಮಾವೋವಾದಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಇದು ಜಗತ್ತಿನಲ್ಲೇ ಫೇಲ್ ಆದಂತಹ ಒಂದು ವ್ಯವಸ್ಥೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಮತ್ತು ಒಂದು ರೀತಿಯಲ್ಲಿ ಅವರು ತುಷ್ಟೀಕರಣದ ಪರಾಕಾಷ್ಠೆಯನ್ನ ಮುಟ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿಕ್ಕೆ ಸರ್, ಈಗ ಇವತ್ತು ಕೂಡ ಗಂಗಾವತಿಯಲ್ಲಿ ಜೈ ಶ್ರೀರಾಮ್ ಅಂತ ಹಲ್ಲೆ ಮಾಡಿದಕ್ಕೆ 25 ಜನ ಹೋಗಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಸರ್. 25 ಜನ ಹಲ್ಲೆ ಮಾಡಿದ್ದಾರೆ ಜೈ ಶ್ರೀರಾಮ್ ಅಂತ. ಇಲ್ಲ, ಇದು ಇವರಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಈಗ ಅವ್ರು ಹರ್ಷಿಕಾ ಪೂಣಚ್ಚ ಅವರು ಬಂದಿದ್ರು, ಏನೂ ಮಾಡಿಲ್ಲ, ಅವ್ರು ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ನಾನು ಘಟನೆಯ ವಿವರವನ್ನ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ನಾನೊಂದು ರಿಯಾಕ್ಟ್ ಮಾಡಿದ್ದೆ. ಅದಕ್ಕೆ ಅವರು ನನ್ನನ್ನು ಭೇಟಿ ಮಾಡಿ ನಮ್ಗೆ ಈಗಾದ್ರೂ ಸಂಪೂರ್ಣವಾದಂತ ರಕ್ಷಣೆ ಇಲ್ಲ ಅಂತ ಹೇಳಕ್ ಬಂದಿದ್ರು. ಅವರಿಬ್ಬರು ಗಂಡ ಹೆಂಡತಿ, ಒಬ್ಬ ನಟ ನಟಿ ಅಂದ್ರೆ ಒಂದು ರಿಕಗ್ನಿಷನ್ ಇರುತ್ತೆ. ಅವ್ರ ಪರಿಸ್ಥಿತಿನೇ ಹಿಂಗಾದ್ರೆ ಸಾಮಾನ್ಯ ಜನರ ಪಾಡೇನು? ಯಾಕಂದ್ರೆ ಯಾವಾಗ ಹನುಮಾನ್ ಚಾಲೀಸ ತನ್ನ ಅಂಗಡಿಯಲ್ಲಿ ಕೇಳ್ತಾ ಇದ್ದ ಸಿಡಿ ಹಾಕಿ, ಆತನ ಮೇಲೆ ಹಲ್ಲೆ ಆಯ್ತು. ಆನಂತರ ಹಲ್ಲೆ ಮಾಡಿದವ್ರನ್ನ ಕ್ರಮ ಹೋರಾಟದ ನಂತರ ಆಯ್ತು. ಆ ನಂತರ ಅವನ್ನೂ ಬಂಧಿಸಿದ್ರು. ಅಂದ್ರೆ ಈ ಅಪರಾಧಿ ಕೃತ್ಯ ಮಾಡುವಂತ ಒಂದು ವರ್ಗಕ್ಕೆ ಅನ್ನಿಸ್ತಾ ಇದೆ, ನಾವು ಏನ್ ಮಾಡಿದ್ರು ನಮಗೆ ರಕ್ಷಣೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆ. ಯಾಕಂದ್ರೆ ನಮಗೊಂದು ಟ್ಯಾಗ್ ಇದೆ, ನಾವು ಅಲ್ಪಸಂಖ್ಯಾತರು ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣದ ಪರಿಣಾಮ ಇವೆಲ್ಲ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ, ಆ ಹೆಣ್ಣು ಹುಡುಗಿ ಇವ್ರ ಜೊತೆಗೆ ಏನೋ ಫ್ರೆಂಡ್ಶಿಪ್ ಆಗಿತ್ತು, ಗಿಫ್ಟ್ ಕೊಟ್ಟ. ಆ ನಂತರ ಅವಳು ಬೇಡ ಅಂತ ವಾಪಸ್ ಕೊಟ್ಲು. ಅಷ್ಟಕ್ಕೆ ಮನ ಬಂದಂತೆ ಥಳಿಸೋದು. ಬೆಳಗಾವಿಯಲ್ಲಿ ಒಂದು ಘಟನೆ ಆಗಿದೆ, ಅಲ್ಲೂ ಕೂಡ ಇದೇ ರೀತಿ. ಯಾದಗಿರಿಯಲ್ಲಿ ದಲಿತ ವ್ಯಕ್ತಿ, ಆತೇನೋ ಕೊಡ್ಲಿಲ್ಲ ಇವರಿಗೆ ಅಂಗಡಿಯಲ್ಲಿ ಅಂತ ತಿಳ್ಕೊಂಡು ಕೊಂದೇ ಹಾಕಿದ್ರು. ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಒಂದು ರೀತಿಯಲ್ಲಿ ಯಾವ ರೀತಿ ವಿಚಿತ್ರವಾದಂತಹ ಒಂದು ಪಾಕಿಸ್ತಾನಿ ಆಡಳಿತದ ಆ ಮಾದರಿಯಕ್ಕೆ ಹೋಗ್ತಾ ಇದ್ದಾರೆ. ಯು ಶುಡ್ ಬಿ ವೆರಿ ಸೀರಿಯಸ್. ಜನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಕಳೆದುಕೊಂಡಿರುವ ಹತಾಶೆಯಲ್ಲಿ ಯಾವ ಹಂತಕ್ಕಾದ್ರೂ ಹೋಗ್ತಾರೆ. ಏನಂದ್ರೆ ಅವ್ರಿಗೆ ಯಾವುದೇ ರೀತಿಯ ಕಳಕಳಿ ಇಲ್ಲ, ನನ್ನ ಸ್ಪಷ್ಟ ಅಭಿಪ್ರಾಯ ಇದು. ಯಾಕಂದ್ರೆ ಕಳಕಳಿ ಇದ್ರೆ ಅವತ್ತಿನ ದಿವಸನೇ ಮಾಹಿತಿ ತೆಗೆದುಕೊಂಡು ಸಾಂತ್ವನ ಹೇಳ್ತಿದ್ರು. ಯಾವಾಗ ಜನ ಎದ್ದಿದ್ದಾರೆ, ಇದ್ರು ಅವ್ರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ನೀವು ತಾವು ಗಮನಿಸಿದ್ದೀರಿ, ಹಳ್ಳಿಗಳಲ್ಲಿ ಮನೆಗಳಲ್ಲಿ ಜನ ಇದನ್ನ ಮಾತುಕತೆ ಮಾಡ್ತಾ ಇದ್ದಾರೆ. ಬಹುತೇಕ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿರ್ಬೋದು, ನಿಮ್ಮ ತಪ್ಪು ವರ್ತನೆಯಿಂದ ನಿಮ್ಗೆ ಲಾಸ್ ಆಗ್ತದೆ ಅಂತ ರಾಜಕೀಯವಾಗಿ ಲಾಸ್ ತುಂಬಿಕೊಳ್ಳಿಕ್ಕೆ ಇದನ್ನ ಮಾಡಿದಾರ ಅವ್ರು, ಹೊರತಾಗಿ ಒಳ್ಳೆ ಕಳಕಳಿಯಿಂದ ಮಾಡಿಲ್ಲ. ಇಲ್ಲ ಅಂದ್ರೆ ಇಲ್ಲೇ ಸಂತೋಷ್ ಲಾಡ್ ಅವ್ರು ಇದ್ರು, ಅವ್ರು ಹೋದಾಗನೇ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಸ್ಬೋದಾಗಿತ್ತಲ್ಲ. ಎಚ್ ಕೆ ಪಾಟೀಲ್ರು ಕ್ಯಾಬಿನೆಟ್ ಮಿನಿಸ್ಟರ್, ಇವರು ಕ್ಯಾಬಿನೆಟ್ ಮಿನಿಸ್ಟರ್.
4-6 ದಿವಸ ಆದ ನಂತರ ಎಚ್ ಕೆ ಪಾಟೀಲ್ ಕಳಿಸಿ ಫೋನ್ ಮಾಡುವ ಅಗತ್ಯತೆ ಏನಿತ್ತು? ಮೊದಲೇ ದಿವಸನೇ ನಮ್ಮ ಪಕ್ಷದ ಕಾರ್ಪೊರೇಟರ್ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಯಾರೂ ಬೇಡ, ನೇರವಾಗಿ ಆತನಿಗೆ ಫೋನ್ ಮಾಡಿ ಏನಾಗಿದೆಪ್ಪ ನಿರಂಜನ ಅಂತ ಕೇಳ್ಕೊಂಡು ಅವರದೇ ಭಾಷೆಯಲ್ಲಿ ಕೇಳ್ಕೊಂಡು ಅವರೊಂದು ಸಾಂತ್ವನ ಹೇಳಿ ನಾವು ನಿಮ್ಮ ಜೊತೆಗಿದ್ದೇವೆ, ತನಿಖೆಯನ್ನ ಬಹಳ ನಾವು ಅತ್ಯಂತ ವ್ಯವಸ್ಥಿತವಾಗಿ ಮುಕ್ತವಾಗಿ ತನಿಖೆಯನ್ನ ಮಾಡ್ತೇವೆ, ನೀನು ಯಾವುದೂ ಚಿಂತೆ ಮಾಡಬೇಡ ಅಂತ ಹೇಳ್ಬೇಕಲ್ಲ. ಈಗ ಯಾಕೆ ಹೇಳ್ತಾ ಇದ್ದಾರೆ? ಓಟ್ ಕಳಿತಾರೆ, ಜನ ವೋಟರ್ಸ್ ಇವರಿಗೆ ಮಂಗಳಾರತಿ ಮಾಡ್ತಾರೆ ಅಂತ ಗೊತ್ತಾದಾಗ ಮಾಡ್ತಾರೆ. ಹಿಂದೂಗಳ ಕೊಲೆ ಆದ್ರೆ ಅದರಲ್ಲಿ ಮುಸ್ಲಿಂ ಆಂಗಲ್ ಇದ್ರೆ ಬಿಜೆಪಿ ಅವರಿಗೆ ಹಬ್ಬ ಅಂತ ಹೇಳ್ತಾರಲ್ಲ. ಕೊಲೆ ಯಾಕೆ ಮಾಡ್ಲಿಕ್ಕೆ ಬಿಡ್ತೀರಿ ನೀವು? ರಾಜ್ಯ ಸರ್ಕಾರ ಇದೆಯಲ್ಲ ನಿಮ್ದು, ಯಾಕೆ ಬಿಡ್ತೀರಿ ನೀವು? ಮತ್ತು ಈ ರೀತಿ ಹೇಳುದು ಅವರೊಂದು ಮಾನಸಿಕ ಸ್ಥಿತಿಯನ್ನ ತೋರಿಸ್ತದೆ. ಅಂದ್ರೆ ಹಿಂದೂಗಳಿಗೆ ಕೊಲೆ ಆದ್ರೆ ಯಾರು ಧ್ವನಿ ಎತ್ತಬಾರ್ದ? ಹಿಂದೂಗಳ ಮೇಲೆ ಹಲ್ಲೆ ಆದ್ರೆ ಯಾರು ಧ್ವನಿ ಎತ್ತಬಾರ್ದ? ಈಗ ಪೊಲಿಟಿಕಲ್ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ನನ್ನ ಕ್ಷೇತ್ರದಲ್ಲೆಲ್ಲ ಇಲ್ಲ, ನಾನು ಹರ್ಷಿಕಾ ಮತ್ತು ಅವರು ಭುವನ್ಗೆ ನಾನು ಯಾಕೆ ಸಿಂಪತಿ ವ್ಯಕ್ತಪಡೋದು? ನನ್ನ ಕ್ಷೇತ್ರದಲ್ಲಿ ಏನು ಓಟು ಬೀಳಲ್ಲ, ಏನಿಲ್ಲ. ವೈ ಐ ಶುಡ್ ಡೂ ದಟ್? ಅಂದ್ರೆ ನಿಮ್ ಪ್ರಕಾರ ಮುಸಲ್ಮಾನರಿಗಾದ್ರೆ ಅಷ್ಟೇ ನಾವು ಧ್ವನಿ ಎತ್ಬೇಕಾ? ನಿಮ್ಮಂಗೆ ನಾವು ಹಿಂದೂ ಮುಸ್ಲಿಂ ಯಾವುದೇ ಭೇದ ಭಾವ ಮಾಡಲ್ಲ. ಇನ್ಜಸ್ಟಿಸ್ ಆದ್ರೆ, ಅನ್ಯಾಯ ಆದ್ರೆ ನಾವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತವ್ರೆ. ನಿಮಗದು ಹಬ್ಬ ಅಂತ ಅನಿಸಿದ್ರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನ ತೋರಿಸ್ತದೆ. ಕೊನೆಗೂ ವಾಪಸ್ ಬರ್ಕೊಂಡು ನನಗೆ ಅದ್ರ ಬಗ್ಗೆ ಏನು ಹೇಳುದಿಲ್ಲ. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ತಡರಾತ್ರಿ ಸಭೆ ರಾಜಕೋಟದಲ್ಲಿ ಬಿಜೆಪಿ ಕೂಡ ಪ್ರೆಷರ್ ಹಾಕಿತ್ತು ವಾಪಸ್ ತೆಗೆದುಕೊಳ್ಳಕ್ಕೆ. ನನಗೇನೋ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಆ ಪೀಠದ ಬಗ್ಗೆ ಅತ್ಯಂತ ಗೌರವ ಹೊಂದಿದ್ದೇನೆ. ನಾನೇನು ಮಾತಾಡ್ತೀನಿ ಸರ್. ನಿಮ್ ಜೊತೆಗಿರೋ ಶಾಸಕರು ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.